ಸಿಟಿ ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡಾಟ ಕಡಿಮೆನೇ ಆಗ್ತಾ ಇಲ್ಲ. ಶೋಕಿಗೆ ಬಿಲ್ಡಪ್ ಕೊಡೋ ಯುವಕರದ್ದು ಹಾವಳಿ ದಿನ ಕಳೆದಂತೆ ಜಾಸ್ತಿ ಆಗ್ತದೆ. ಎಲ್ಲ ಅಂದ್ರಲ್ಲಿ ವೀಲಿಂಗ್ ಮಾಡ್ತಾರೆ, ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ. ಇದು ಈಗ ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ನಂಬರ್ ಪ್ಲೇಟ್ ಹಾಕದೆ ಬೈಕ್ ನಲ್ಲಿ ವೀಲಿಂಗ್ ನಡೆಸಿದ್ದಾನೆ. ಬೈಕ್ ನ ಮುಂಭಾಗದ ಮೊಬ್ಬಾಗಿ ಕಾಣ್ತಾ ಇದೆ ನಂಬರ್ ಪ್ಲೇಟ್. ವೀಲಿಂಗ್ ಮಾಡ್ತಾ ಬೀದಿ ಬೀದಿಯಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಈ ಶೋಕಿ ಲಾಲನ ಪುಂಡಾಟಿಕೆಯಿಂದ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಲಿಂಗ್ ಮಾಡ್ತಾ ಇರೋ ವಿಡಿಯೋ ಇದೀಗ ವೈರಲ್ ಆಗಿದ್ದು, ಇಂಥವ್ರಿಗೆ ಕಾನೂನಿನ ಭಯ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಿಲ್ಲ ಅಂದ್ರೆ ಸರಿಯಾದ ಆಕ್ಷನ್, ಸೀರಿಯಸ್ ಆಕ್ಷನ್ ತಗೊಂಡ್ರೆ ಪೊಲೀಸರು ಆಕ್ಷನ್ ತಗೊಂಡ ನಂತರ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಬಳಸ್ಕೊಳ್ಳಿ, ಯಾರ್ಯಾರಿಗೆ ಹೆಂಗೆ ತೊಂಕ ಮುರಿದಿದ್ದೀವಿ ಅಂತ. ಆಗ ಬಾಯಿ ಮುಚ್ಕೊಂಡು ದಾರಿಗೆ ಬರ್ತಾರೆ ಇವರೆಲ್ಲರೂ ಕೂಡ. ಇವ್ರು ನಡು ಮುರಿಲಿಲ್ಲ ಅಂದ್ರೆ ಹಿಂಗೆ ಇವತ್ತು ನಾಳೆ 20 ಜನ ಹೆಚ್ಕೊಳ್ತಾರೆ ನೋಡಿ. ಅಲ್ಲಿ ಇವ್ರಗಳದ್ದು ಹೆಲ್ಮೆಟ್ ಹಾಕಲ್ಲ, ಇವ್ರದ್ದು ಹೆಣ ಬಿದ್ದರೆ ಅವ್ರವ್ರ ಕರ್ಮ, ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೋಗ್ತಾರೆ, ಅದು ಬೇರೆ ವಿಚಾರ. ಬಟ್ ಇವ್ರುಗಳ ಈ ಹಾವಳಿಯಿಂದ ಅಕ್ಕಪಕ್ಕದವ್ರಿಗೆ ಏನಾದರೂ ಡ್ಯಾಮೇಜ್ ಆದರೆ, ಅವ್ರಿಗೇನಾದರೂ ಆಕ್ಸಿಡೆಂಟ್ ಆದರೆ ಅನ್ಯಾಯವಾಗಿ ಅಮಾಯಕ ಜೀವಗಳು ಹೋಗ್ಬೇಕಲ್ಲ, ಅಥವಾ ಕೈಕಾಲು ಮುರ್ಕೋಬೇಕಲ್ಲ. ಪೊಲೀಸರು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ವಿಚಾರದಲ್ಲಿ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಈ ರೀತಿ ವೀಲಿಂಗ್ ಮಾಡೋದು ಹೈವೇಗಳಲ್ಲಿ ಮತ್ತು ಜನ ಓಡಾಡಬೇಕಾದ್ರೆ ಗಲ್ಲಿಯಲ್ಲೂ ನೋಡ್ತಾ ಇದ್ದೀವಿ. ಯಾಕೆ ಅವ್ರ ಕಂಟ್ರೋಲಿಗೆ ತಗೊಳ್ತಾ ಇಲ್ಲ? ಈಗ ಎಲ್ಲ ಕಡೆ ಪೊಲೀಸರು ಇರೋಕ್ಕಾಗಲ್ಲ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಪೋಸ್ಟ್ಗಳನ್ನ ಹಾಕ್ತಾರಾ, ನಂಬರ್ ಪ್ಲೇಟ್ ತಗೊಂಡು ಗಾಡಿ ಯಾರ ಹೆಸರಲ್ಲಿದೆ ಅಂತ ನೋಡೋಕ್ಕಾಗಲ್ವಾ? ಎಳ್ಕ ಬಂದು 1-2 ದಿನ ಬುದ್ಧಿ ಕಲ್ಸರ್ ಬಾಯಿ ಮುಚ್ಕೊಂಡು ಸುಮ್ಮನಿರಲ್ವಾ ಅವರು? ಇವ್ರುಗಳು ಭೂಮಿಗೆ ದಂಡ ಬಿಡಿ. ಇವ್ರುಗಳಿಗೆ ಜೀವದ ಭಯ ಇರುತ್ತೋ ಇಲ್ವೋ? ಅಕ್ಕಪಕ್ಕದಲ್ಲಿ ಹೋಗೋರ್ ಕತೆ ಏನು? ಏನಾದ್ರು ಹೆಚ್ಚು ಕಡಿಮೆ ಆದರೆ